ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಅಧಿಕಾರ ಪದವಿ ಅನ್ನೋದು ಸಂಬಂಧವನ್ನ ಹಾಳು ಮಾಡಿಬಿಡುತ್ತೆ. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಎಂಬಂತೆ ಅಧಿಕಾರ, ಹಣ, ಅಂತಸ್ತಿನ ಹಪಾಹಪಿ ಎಂಥವರನ್ನಾದರೂ ಬದಲಿಸಿಬಿಡುತ್ತೆ. ಅದರಲ್ಲೂ ರಾಜಾದಿರಾಜರ ಕಾಲದಲ್ಲಿ ಸಿಂಹಾಸನಕ್ಕಾಗಿ ನಡೆದ ಕ್ರೂರ ಕೃತ್ಯಗಳು ಒಂದೆರಡಲ್ಲ. ರಾಮಾಯಣ, ಮಹಾಭಾರತದಿಂದ ಹಿಡಿದು ಪುರಾಣ ಪ್ರಸಿದ್ಧ ರಾಜಮನೆತನಗಳಲ್ಲೂ ಕೂಡ ಅಧಿಕಾರದ ದಾಹಕ್ಕೆ ಅದೆಷ್ಟು ವಂಶ ನಿರ್ನಾಮವಾಗಿದೆಯೋ ಇತಿಹಾಸವು ತಿಳಿದಿಲ್ಲ. ಅದರಲ್ಲೂ ಶಾಂತಿಪ್ರಿಯ ಎಂದೇ ಇತಿಹಾಸ ಪುಟಗಳಲ್ಲಿ ಜೀವಂತವಾಗಿರುವ ಅಶೋಕ ಸಾಮ್ರಾಟನ ಕುರಿತಾದ ಕೆಲವೊಂದಿಷ್ಟು ವಿಚಾರಗಳು ನಮ್ಮೆಲ್ಲರನ್ನೂ ಮೂಕರನ್ನಾಗಿಸುತ್ತೆ. ಅಶೋಕ ಚಕ್ರವರ್ತಿಗೆ ಅಧಿಕಾರದ ಹಪಾಹಪಿ ಅದೆಷ್ಟಿತ್ತೆಂದರೆ, ತನ್ನ ದಾಯಾದಿ ತಮ್ಮಂದಿರನ್ನ ಕೊಂದು ತಾನು ಪಟ್ಟಕ್ಕೇರಿರುತ್ತಾನೆ ಎನ್ನುತ್ತೆ ಇತಿಹಾಸ. ಅದು ಕೂಡ ಬರೋಬ್ಬರಿ 99 ಮಂದಿ ಸಹೋದರರನ್ನ ಕೊಂದು ಹಾಕಿದ್ದ ಅಶೋಕ. ಅದು ಕೂಡ ಇತಿಹಾಸ ಪುಟಗಳಲ್ಲಿ ಜೀವಂತವಾಗಿದೆ. ವೀಕ್ಷಕರೇ, ಬಿಹಾರದಲ್ಲಿ ಒಂದು ನಿಗೂಢ ಬಾವಿ ಇದೆ. ಈ ಬಾವಿಗೂ ಅಶೋಕನಿಗೂ ಆತನ ಪೈಶಾಚಿಕ ಕೃತ್ಯಕ್ಕೂ ಅವಿನಾಭಾವ ನಂಟಿದೆ. ಈ ಬಾವಿ ಇಂದಿಗೂ ಸಂಶೋಧಕರು ಹಾಗೂ ಇತಿಹಾಸಕಾರರ ನೆಚ್ಚಿನ ತಾಣ ಅಂದ್ರೂ ತಪ್ಪಾಗಲಾರದು. ಈ ಬಾವಿ ಸದಾಕಾಲವೂ ನೀರಿನಿಂದ ತುಂಬಿರುತ್ತೆ. ಅದೆಂಥದ್ದೇ ಬರಗಾಲವಿದ್ದರೂ ಈ ಬಾವಿಯಲ್ಲಿ ನೀರು ಮಾತ್ರ ಕಡಿಮೆಯಾಗಲ್ಲ. ಸ್ವತಃ ಚಕ್ರವರ್ತಿ ಅಶೋಕನು ಕೂಡ ಈ ಬಾವಿಯ ನೀರನ್ನ ಖಾಲಿ ಮಾಡಲು ವಿಫಲನಾಗಿದ್ದ ಎನ್ನುತ್ತವೆ ಸ್ಥಳೀಯರ ದಂತಕಥೆಗಳು. ಹಾಗಾದ್ರೆ ಈ ಬಾವಿ ಬಿಹಾರದಲ್ಲಿ ಎಲ್ಲಿದೆ? ಏನಿದರ ವಿಶೇಷತೆ? ಇತಿಹಾಸ ಹೇಳೋದೇನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಸಾಮ್ರಾಟ ಅಶೋಕ ಚಕ್ರವರ್ತಿಯ ಬಗ್ಗೆ ಹೇಳಿದ್ದಷ್ಟು ಕಡಿಮೆ. ಅಶೋಕನ ಕುರಿತಾಗಿ ಇತಿಹಾಸ ಪುಟಗಳಲ್ಲಿ ಬಹು ವರ್ಣನೆ ಕೂಡ ಸಿಗುತ್ತೆ. ಅಶೋಕ ಭಾರತ ಕಂಡಂಥ ಅತ್ಯಂತ ಪ್ರಭಾವಶಾಲಿ ಸಾಮ್ರಾಟ ಎನ್ನುತ್ತೆ ಇತಿಹಾಸ. ಮೌರ್ಯ ರಾಜವಂಶದ 3ನೆಯ ದೊರೆ. ಮೌರ್ಯ ರಾಜವಂಶದ ಸ್ಥಾಪಕನಾದ ಚಂದ್ರಗುಪ್ತ ಮೌರ್ಯನ ಮೊಮ್ಮಗ, ಹಾಗೆ ಬಿಂದುಸಾರನ ಮಗ. ಇಂದಿಗೂ ಅಶೋಕನ ಕುರಿತಾದ ನಾನಾ ಕಥಾನಕಗಳು ಸ್ಥಳೀಯವಾಗಿಯೂ ಐತಿಹಾಸಿಕವಾಗಿಯೂ ಪ್ರಚಲಿತದಲ್ಲಿದೆ. ಅಲ್ಲದೆ ಮೌರ್ಯ ಸಾಮ್ರಾಜ್ಯ ಅಸ್ತಿತ್ವದಲ್ಲಿದ್ದದ್ದು ಇಂದಿನ ಬಿಹಾರದಲ್ಲಿ. ಹಾಗಾಗಿ ಅಶೋಕನ ಜನ್ಮವನ್ನು ಬಿಹಾರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಕ್ರಿಸ್ತಪೂರ್ವ 304ರಲ್ಲಿ ಜನಿಸಿ ಕ್ರಿಸ್ತಪೂರ್ವ 269ರಿಂದ 232ರವರೆಗೆ ಆಡಳಿತ ನಡೆಸಿದ ಅಶೋಕನ ಜನ್ಮದಿನವನ್ನು ಏಪ್ರಿಲ್ 14ರಂದು ಆಚರಿಸಲು ಬಿಹಾರ್ ಸರ್ಕಾರ ನಿರ್ಧರಿಸಿತ್ತು. ಆದರೆ ಅಶೋಕ ಚೈತ್ರ ಮಾಸದ ಅಷ್ಟಮಿಯ ದಿನ ಹುಟ್ಟಿದ ಕಾರಣ ಬಿಹಾರದಲ್ಲಿ ಚೈತ್ರ ಅಷ್ಟಮಿಯನ್ನು ಅಶೋಕಾಷ್ಟಮಿ ಎಂದು ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಅಲ್ಲದೆ ಬಿಹಾರ ರಾಜ್ಯದಲ್ಲಿಯೇ ಅಶೋಕನಿಂದ ನಿರ್ಮಿಸಲ್ಪಟ್ಟಂತಹ ಒಂದು ಬಾವಿ ಇದೆ. ಈ ಬಾವಿಯ ಕುರಿತಾದ ನಾನಾ ಕಥಾನಕಗಳಿದ್ದರೂ ಕೂಡ ಸುಮಾರು 3000 ವರ್ಷಗಳಿಂದಲೂ ರಹಸ್ಯವನ್ನ ಹೊದ್ದು ನಿಂತಿದೆ ಈ ಬಾವಿ. ಈ ಬಾವಿ ಇರೋದು ಬಿಹಾರದ ಪಾಟ್ನಾದ ಕುಮ್ರಾರ್ ಎಂಬ ಐತಿಹಾಸಿಕ ಸ್ಥಳದಲ್ಲಿ. ಅಶೋಕ ಚಕ್ರವರ್ತಿ ಆಗೋದ್ರೊಳಗೆ ಅದೆಷ್ಟು ದುರಂತಗಳು ನಡೆದವೋ ಏನೋ, ಅದೆಷ್ಟು ಅಸಹಾಯಕರು ಉಸಿರು ಚೆಲ್ಲಿದ್ರೂ ಅಂತೂ ಅಶೋಕ ಸಾಮ್ರಾಟನಾದ ಚಕ್ರವರ್ತಿಯಾಗಿ ಮೆರೆದ. ಆ ಪ್ರಖ್ಯಾತಿಯ ಹಿಂದೆ ಬಲಿಯಾಗಿದ್ದು ತನ್ನ ಸ್ವಂತ 99 ಜನ ಸಹೋದರರು ಅನ್ನೋದು ನಿಜಕ್ಕೂ ವಿಪರ್ಯಾಸ. ಕ್ರಿಸ್ತಪೂರ್ವ 269ರಲ್ಲಿ ತಂದೆ ಬಿಂದುಸಾರನ ಮರಣಾನಂತರ ಉತ್ತರಾಧಿಕಾರಿಯಾಗಿ ಪಟ್ಟವೇರಿದ ಅಶೋಕ ನಂತರ ರಾಜನಾಗಿ ಆಳ್ವಿಕೆ ನಡೆಸ್ತಾನೆ. ಉತ್ತರಾಧಿಕಾರಿಯಾಗಿ ಸಿಂಹಾಸನವೇರಿದ 8 ವರ್ಷದೊಳಗೆ ಅಶೋಕ ಅತ್ಯಂತ ಕ್ರೂರಿ ಆಡಳಿತಗಾರನಾಗಿದ್ದನೆಂದು ಇತಿಹಾಸವು ಹೇಳುತ್ತೆ.
ಅದಕ್ಕಾಗಿಯೇ ಕೆಲವು ದಾಖಲೆಗಳಲ್ಲಿ ಅಶೋಕನನ್ನ ಚಂದಾಶೋಕ ಅಥವಾ ಕಾಮಶೋಕ ಎಂದು ವಿವರಿಸಲಾಗಿದೆ. ಆದರೆ ಈ ವಿವರಣೆ ಭಾರತೀಯ ಇತಿಹಾಸ ಪುಟಗಳಲ್ಲಿ ಅತಿ ವಿರಳವಾದರೂ ಶ್ರೀಲಂಕಾದ ಬೌದ್ಧ ಸಾಹಿತ್ಯದಲ್ಲಿ ಅಶೋಕನ ಅನ್ಟೋಲ್ಡ್ ಸ್ಟೋರೀಸ್ ಕಾಣಸಿಗುತ್ತೆ. ಸಿಂಹಳೀಯ ಸಾಹಿತ್ಯವಾದ ದೀಪವಂಶ ಮತ್ತು ಮಹಾವಂಶದಲ್ಲಿ ಅಶೋಕನ ಬಗ್ಗೆ ಈ ರೀತಿಯಾದ ವಿವರಣೆಗಳನ್ನು ನೋಡಬಹುದು. ಅದರಲ್ಲೂ ಬಿಹಾರದ ರಾಜಧಾನಿ ಪಾಟ್ನಾದಲ್ಲಿರುವ ಈ ನಿಗೂಢ ಬಾವಿಯನ್ನು ಚಕ್ರವರ್ತಿ ಅಶೋಕನ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ದಂತಕಥೆಗಳು ಉಲ್ಲೇಖಿಸುತ್ತವೆ. ನಂತರದಲ್ಲಿ ಈ ಬಾವಿಯನ್ನು ಪಾಟ್ನಾದ ಆಗಮ ಕುವಾನ್ ಎಂದರೆ ಎಂದೂ ಬತ್ತದ ಬಾವಿ, ಆಳವರಿಯಲಾಗದ ಬಾವಿ ಎಂದು ಗುರುತಿಸಲಾಗಿದೆ. ಈ ಆಗಮ ಕುವನ್ ಬಗ್ಗೆ ಅನೇಕ ರೀತಿಯ ಕಥೆಗಳು ಸ್ಥಳೀಯವಾಗಿ ಪ್ರಚಲಿತದಲ್ಲಿದೆ. ಈ ಬಾವಿಯನ್ನು ಇಡೀ ಜಗತ್ತಿನ ಆಳವಾದ ಬಾವಿಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದ್ದು, ಇದರ ಆಳ ಬರೋಬ್ಬರಿ 105 ಅಡಿ ಇದೆ ಎಂದು ಅಂದಾಜಿಸಲಾಗಿದೆ. ಆದರೆ ಹೋದವ್ರ್ಯಾರು ಬಹುತೇಕರು ಹೊರಬಂದಿಲ್ಲ. ಎಲ್ಲಿ ಹೋದ್ರು, ಏನಾದ್ರೂ, ಮೃತದೇಹಗಳು ಎಲ್ಲಿ ಹೋದ್ವು ಅನ್ನೋದು ಕೂಡ ನಿಗೂಢ. ಇನ್ನು ಈ ಬಾವಿಯ ನಿರ್ಮಾಣದ ಹಿಂದೆ ಕೂಡ ಒಂದು ಸ್ವಾರಸ್ಯ ಕಥೆ ಇದೆ. ಅದೇನೆಂದ್ರೆ, ಅಶೋಕ ತನ್ನ ಆಡಳಿತಾವಧಿಯಲ್ಲಿ ಈ ಬಾವಿಯನ್ನು ಕೊರೆಸಿದನೆಂಬ ಪ್ರತೀತಿ ಇದೆ. ವಿಶೇಷ ಅಂದ್ರೆ ಈ ಬಾವಿಯ ನೀರು ಎಂದೂ ಬತ್ತುವುದಿಲ್ಲವಂತೆ. ಅಂದಿನಿಂದ ಇಂದಿನವರೆಗೂ ಅದೆಂಥದ್ದೇ ಬರಗಾಲವಿದ್ದರೂ ಕೂಡ ಈ ಬಾವಿಯ ನೀರು ಎಂದೆಂದಿಗೂ ಬತ್ತಿಲ್ಲವಂತೆ. ಸ್ವತಃ ಅಶೋಕನು ಈ ಬಾವಿಯ ನೀರನ್ನ ಖಾಲಿ ಮಾಡುವಲ್ಲಿ ವಿಫಲವಾಗಿದ್ದನು ಎಂದು ಹೇಳಲಾಗುತ್ತದೆ. ಇತ್ತೀಚೆಗೆ ಅಂದರೆ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷ್ ಪರಿಶೋಧಕ ಲಾರೆನ್ಸ್ ವಾಡೆಲ್ ಎಂಬಾತ ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದು ವ್ಯಾಖ್ಯಾನ ಬರೆದ. ಅಂದಿನ ಕಾಲದಲ್ಲಿಯೇ ತಲೆ ಎತ್ತಿದ್ದ ಈ ಬಾವಿಯ ಇತಿಹಾಸವನ್ನ ಒಮ್ಮೆ ಗಮನಿಸಿದ್ರೆ, ಅಶೋಕ ತನ್ನ ಆಳ್ವಿಕೆಯ ಅವಧಿಯಲ್ಲಿ ತನ್ನ 99 ಸಹೋದರರು ಮತ್ತು ಸಂಬಂಧಿಕರನ್ನು ಕೊಂದು ಅವರ ದೇಹಗಳನ್ನು ಈ ಬಾವಿಗೆ ಎಸೆದಿದ್ದನು ಎನ್ನುವ ಜಾನಪದ ಗೀತೆಗಳು ಸ್ಥಳೀಯವಾಗಿ ಪ್ರಚಲಿತದಲ್ಲಿದೆ. ಅಲ್ಲದೆ ಸ್ಥಳೀಯ ದಂತಕಥೆಗಳು ಕೂಡ ರೋಚಕವಾದ ಕಥೆಗಳನ್ನು ವಿವರಿಸುತ್ತವೆ. ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಐತಿಹಾಸಿಕ ಪುರಾವೆಗಳು ದೊರೆತಿಲ್ಲವಾದರೂ ಸಿಂಹಳೀಯ ಸಾಹಿತ್ಯದಲ್ಲಿರುವ ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಚಕ್ರವರ್ತಿ ಅಶೋಕನ ಮರಣದ ಸುಮಾರು 400 ವರ್ಷಗಳ ನಂತರ ಇತಿಹಾಸದಲ್ಲೇ ಆಗಮ ಕುವನ್ ಬಗ್ಗೆ ಬರೆದ ಸಾಹಿತ್ಯದಲ್ಲಿ ಕಂಡುಬರುತ್ತವೆ. ಅಶೋಕನ ಅವಧಿಯಲ್ಲಿ ಬರೆದ ಐತಿಹಾಸಿಕ ಪುಸ್ತಕಗಳಲ್ಲಿ ಅಥವಾ ಮರಣಾನಂತರದಲ್ಲಿ ಬರೆದಂತಹ ಕೆಲವು ಸಾಹಿತ್ಯಗಳಲ್ಲಿ ಈ ಬಗ್ಗೆ ಯಾವುದೇ ಉಲ್ಲೇಖಗಳು ಕಂಡುಬರುವುದಿಲ್ಲ. ಈ ಚರ್ಚೆಯೇ ಇಂದಿಗೂ ಇತಿಹಾಸಕಾರರನ್ನು ಗೊಂದಲಕ್ಕೀಡು ಮಾಡುತ್ತೆ. ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ಯುದ್ಧ ನಡೆದಿತ್ತು. ಈ ಯುದ್ಧದಲ್ಲಿ ಲಕ್ಷಾಂತರ ಜನರು ಪ್ರಾಣ ಕಳೆದುಕೊಂಡಿದ್ರು. ಕಳಿಂಗ ಯುದ್ಧ ಕೇವಲ 2 ರಾಜ್ಯಗಳ ನಡುವಿನ ಯುದ್ಧವಾಗಿರದೆ ಇತಿಹಾಸ ಕಂಡ ಪ್ರಪ್ರಥಮ ನರಮೇಧವಾಗಿತ್ತು. ಈ ಯುದ್ಧದ ಬಳಿಕ ಅಶೋಕನ ಮನಸ್ಸು ಪರಿವರ್ತನೆಯಾಯಿತು. ನಂತರ ಈತ ಅನುಸರಿಸಿದ ಧಮನೀತಿ ಭಾರತದಲ್ಲಿ ಮಾತ್ರವಲ್ಲದೆ ಭಾರತದ ಹೊರಗೂ ಶಾಂತಿಯ ಸಂದೇಶವನ್ನ ಸಾರಿತ್ತು. ಆದ್ದರಿಂದಲೇ ಈತನನ್ನು ಇತಿಹಾಸದ ಪುಟಗಳಲ್ಲಿ ದೇವಾನಾಂ ಪ್ರಿಯ ಅಥವಾ ಸನ್ಯಾಸಿ ರಾಜ ಎಂದು ಕರೆಯಲಾಗುತ್ತದೆ. ಅಶೋಕ ಕಳಿಂಗ ಯುದ್ಧಕ್ಕೂ ಮುನ್ನ ಶೈವ ಸಿದ್ಧಾಂತವನ್ನ ಪಾಲಿಸ್ತಾ ಇದ್ದ. ಆದರೆ ಕಳಿಂಗ ಯುದ್ಧ ನಂತರ ಶಾಂತಿಯ ಸಂಕೇತವಾದ ಬೌದ್ಧ ಧರ್ಮವನ್ನ ಅಳವಡಿಸಿಕೊಂಡ. ಇದಾದ ಬಳಿಕ ಅಹಿಂಸಾ ಮಾರ್ಗದಲ್ಲಿ ಸಾಗಿ ಇಡೀ ಜಗತ್ತಿಗೆ ಅಹಿಂಸೆಯ ಸಂದೇಶವನ್ನ ಸಾರಿದ್ದನಲ್ಲದೆ ತನ್ನ ನಂತರದ ಮೌರ್ಯ ಪೀಳಿಗೆ ಎಂದಿಗೂ ಯುದ್ಧ ಮಾಡುವುದಿಲ್ಲ, ಧಮನೀತಿಯನ್ನು ಪಾಲಿಸುತ್ತಾರೆ ಎನ್ನುವ ವಾಗ್ದಾನವನ್ನ ಮಾಡಿದಂತೆ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಕಳಿಂಗ ಯುದ್ಧದ ನಂತರವೂ ಚಕ್ರವರ್ತಿ ಅಶೋಕ ರಾಜ್ಯಾಡಳಿತ ನಡೆಸಿದ್ದ. ರಾಜನಾಗಿದ್ದರೂ ಸಕಲ ವೈಯಕ್ತಿಕ ಭೋಗಗಳನ್ನು ತ್ಯಜಿಸಿ ಸನ್ಯಾಸಿ ರಾಜನಾಗಿ
ಅಂದರೆ ಏನೂ ಇಲ್ಲದ ರಾಜನಾಗಿ ಹಳದಿ ಬಟ್ಟೆ ಧರಿಸಿ ಬೌದ್ಧ ಯೋಗಿಯಾಗಿ ಉಳಿದನೆಂದು ಇತಿಹಾಸ ಹೇಳುತ್ತೆ. ಮುಂದಿನ ಸಂಚಿಕೆಯಲ್ಲಿ ಅಶೋಕನ ಕುರಿತಾದ ಗೊಂದಲಗಳ ವಿಚಾರವನ್ನ ನೋಡ್ತಾ ಹೋಗೋಣ.